ಆಗಿನ ಕಾಲದಲ್ಲಿ ಬುದ್ಧಿಗೆ ಕಮ್ಮಿ ಕೆಲಸ ಕೊಡ್ತಿದ್ರು, ದೇಹಕ್ಕೆ ಜಾಸ್ತಿ ಕೆಲಸ ಕೊಡ್ತಿದ್ರು, ದುಡ್ದು ತಿಂತಿದ್ರು. ಇವತ್ತಾಯ್ತಾ ದುಡ್ದುವಾ ತಿಂದ್ವಾ ಭಗವಂತ ಕೊಟ್ಟನೆ ಇವತ್ತಿಗೆ ಸಾಕು, ನಾಳಕ್ ನೋಡ್ಕೊಳ್ಳೋಣ, ಭಗವಂತ ಹುಡ್ಸು ಶಿವ ಹುಲ್ಲು ನೀರು ಹಾಕ್ತಾನೆ ಅಂದ್ಬಿಟ್ಟು ಇವತ್ತೊಂದು ಮಾತ್ರ ಯೋಚನೆ ಮಾಡ್ತಾರೆ. ಈಗ ಹಂಗೆಲ್ಲ, ಈಗ ಇನ್ನೂ ಮದುವೆನೇ ಆಗಿರೋ, ನಂಗೆ ಮದುವೆ ಮಾಡ್ಕೋಬೇಕು, ಒಳ್ಳೆ ದುಡ್ಡು ಮಾಡಬೇಕು, ಹೆಂಡ್ತಿಗೆ ಒಡವೆ ಮಾಡಿಸ್ಬೇಕು, ಮಕ್ಕಳನ್ನ ಓದಿಸ್ಬೇಕು, ಹೆಣ್ಣಾದ್ದೋ ಗಂಡಾದ್ದೋ ಕಾನ್ವೆಂಟ್ಗೆ ಸೇರಿಸ್ಬೇಕು, ಅವ್ರಿಗೆ ಆಸ್ತಿ ಮಾಡಬೇಕು. ಇನ್ನೂ ಮದುವೆನೇ ಆಗಿಲ್ಲ, ಮಕ್ಕಳಿಗೆ ಆಸ್ತಿ ಮಾಡೋಷ್ಟು ಯೋಚನೆ ಮಾಡ್ತಾ ಕೂತ್ಕೊಂಡು ಜನಕ್ಕೆ BP ಶುಗರ್ ಬಂತು ಇವಾಗ ಸರ್. ಹಂಗಾಗಿ ಜನ ತಮ್ಮ ಬಗ್ಗೆ ಯೋಚನೆ ಮಾಡದೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ BP ಶುಗರ್ ತಕಂದ್ರು. ಇವತ್ತಿಗೆ ಬದುಕ್ತಿಲ್ಲ ನಾವು, ಇನ್ ಯಾವ್ದೋ ಮುಂದಕ್ಕೆ ಬದುಕ್ತಾ ಇದೀವಿ, ಯಾರಿಗೋ ಬದುಕ್ತಾ ಇದೀವಿ. ಹೌದು ಸರ್, ನಿಜ. ಹಂಗಾಗಿ ಆರೋಗ್ಯ ಭಾಗ್ಯ ಕಮ್ಮಿ ಇವಾಗ. ಅದಕ್ಕೆ ಪರಮಾತ್ಮನ ನಾವೇನ್ ಕೇಳ್ಕೋಬೇಕು, ಇರೋನ್ಗಂಟ ನಡೆ ನುಡಿ ನೇತ್ರ ಆರೋಗ್ಯ ಭಾಗ್ಯ. ಈ ಕಲಿಯುಗದಲ್ಲಿ ಸರ್ ಸಾಲ ಕಾಯಿಲೆ ಯಾರಿಗಿರೋದಿಲ್ಲ, ಅವರೇ ಕೋಟ್ಯಾಧಿಪತಿಗಳು. ಇನ್ನೇನು ಈ ಥರ ಬಿಲ್ಡಿಂಗ್ ಮಡಿಕೊಂಡಿರೋರೆಲ್ಲ ಕೋಟ್ಯಾಧಿಪತಿ. ಈ ಸಾಲ ಇರಬಾರ್ದು. ಅಂಬ್ಲಿ ಕುಡಿಲಿ, ಗಂಜಿ ಕುಡಿಲಿ, ಗುಡಿಸ್ಲಲ್ಲಿ ಮನೆ ಕಳ್ಳಿ, ಇವತ್ತು ನಾನು ನಿಮ್ದಾಗ ಅವನಿಕಪ್ಪ ಅಂತ ಮನೆ ಕಂತ ತಕ್ಷಣ ನಿದ್ದೆ ಬರ್ತದಲ್ಲ, ಅವನು ಆರೋಗ್ಯ. ಸಾಲ ಇರಬಾರ್ದು, ನಾಳೆ ಕಂತು ನಂಬತ್ತಾನೆ, ಬಡ್ಡಿ ಕಟ್ಟಬೇಕು, ಬ್ಯಾಂಕ್ನವ್ರು ಫೋನ್ ಮಾಡ್ತಾರ, ಲೋನ್ನವ್ರು ಫೋನ್ ಮಾಡ್ತಾರನ್ನೇ ಯೋಚನೆ ಇರಬಾರ್ದು, ಅವರೇ ಕೋಟ್ಯಾಧಿಪತಿ.